ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಿಲ್ಕ್ ಬರ್ಫಿ ಮಾಡೋದು ಹೆಂಗೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ಒಂದು ಬರ್ಫಿ ಸ್ವೀಟ್ನ ಮನೇಲೇ ಮಾಡೋದು ಹೆಂಗೆ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕಡಾಯಿಗೆ 2 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಕಪ್ ಆಗುವಷ್ಟು ಕಾಯಿಸಿರೋ ಹಾಲನ್ನ ಹಾಕೋತಾ ಇದ್ದೀನಿ. 1 ಕಪ್ ಹಾಲಿಗೆ 2 ಕಪ್ಪು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ 2 ಕಪ್ ಮಿಲ್ಕ್ ಪೌಡರ್ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟಾಗುತ್ತೆ. ಸೊ ಗಂಟಾಗದೇ ಇರೋಂಗೆ ಕೈ ಆಡಿಸ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇದನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಫ್ಲೇಮ್ ಕಮ್ಮಿಲೇ ಇರಬೇಕು. ಲೋ ಫ್ಲೇಮಲ್ಲೇ ಕೈ ಆಡಿಸ್ತಾನೇ ಇರಿ. ಸ್ವಲ್ಪ ಆಡಿಸ್ತಾ ಗಂಟುಗಳು ಕಮ್ಮಿ ಆಗ್ತಾ ಇರುತ್ತೆ. ಸೊ ಗಂಟು ಕಮ್ಮಿ ಆಗುತ್ತೆ, ಈ ಹಂತಕ್ಕೆ ಬರುತ್ತೆ, ಸ್ವಲ್ಪ ಗಟ್ಟಿ ಆದಂಗೆ ಕಾಣಿಸುತ್ತೆ ಅಂದಾಗ ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ 3/4 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ ಹಾಲು, 2 ಕಪ್ ಮಿಲ್ಕ್ ಪೌಡರು, ಹಾಗೆ 3/4 ಕಪ್ಪು ಸಕ್ಕರೆ, 2 ಚಮಚ ತುಪ್ಪ, ಇಷ್ಟೇ ಬೇಕಾಗಿರೋದು. ಸೊ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಈ ಥರ ಏನು ಪಾತ್ರೆ ತಳ ಬಿಡುತ್ತೆ, ಅಂಟಲ್ಲ, ಆವಾಗ ಇದು ಆಗಿದೆ ಅಂತ ಅರ್ಥ. ಸ್ವಲ್ಪ ನೀರಿನ ಅಂಶ ಎಲ್ಲ ಪೂರ್ತಿ ಹೋಗಬೇಕು, ಆವಾಗಲೇ ಚೆನ್ನಾಗಿ ಬರೋದು ಸ್ವೀಟು. ಸೊ ಇವಾಗ ಇದು ಫೈನಲ್ ಆಗಿ ಆಗಿದೆ. ಸೊ ನೋಡ್ಬೋದು ನೀವು ಯಾವ ಥರ ತಳ ಬಿಟ್ಟಿದೆ ಅಂತ. ಸೊ ಇವಾಗ ಒಂದು ಟ್ರೇಗೆ ತುಪ್ಪ ಹಾಕ್ಕೊಂಡು ಫುಲ್ ಎಡ್ಜ್ಗೆಲ್ಲ ಆಗೋ ಹಾಗೆ ತುಪ್ಪನ ಚೆನ್ನಾಗಿ ಸವರ್ಕೊಳ್ಳಿ. ಸ್ವೀಟ್ನ ಇದ್ರ ಮೇಲೆ ಹಾಕಿದಾಗ ನಮಗೆ ಸ್ವೀಟು ಪೀಸಸ್ಗಳು ಚೆನ್ನಾಗಿ ಬರಬೇಕು, ತಳ ಅಂಟಿದಂಗೆ. ಸೊ ಹಂಗಾಗಿ ಚೆನ್ನಾಗಿ ತುಪ್ಪ ಸವರ್ಕೊಂಡಾದಮೇಲೆ ನಾವು ಮಾಡಿರುವಂತಹ ಏನು ಮಿಲ್ಕ್ ಬರ್ಫಿ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಗಾರ್ನಿಷ್ಗೆ ಅಂದ್ಬಿಟ್ಟು ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ. ನೀವು ಗೋಡಂಬಿ, ಪಿಸ್ತಾ, ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಡ್ರೈ ಫ್ರೂಟ್ಸ್ನ ಅದನ್ನು ಮೇಲೆ ಹಾಕೋಬೋದು. ಇದನ್ನು ನಾನು ಫ್ರೀಝರಲ್ಲಿ 1 ಅವರ್ ಇಟ್ಟಿದ್ದೆ. ಸೊ ಸ್ವಲ್ಪ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಇದನ್ನು ಕಟ್ ಮಾಡಿದರೆ ಪೀಸಸ್ ಚೆನ್ನಾಗಿ ಬರುತ್ತೆ. ಸೊ ಇದು ಫೈನಲ್ ಆಗಿ ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಜಾಸ್ತಿ ರಿಸ್ಕ್ ಇಲ್ಲ, ನಾನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ. ಏನಿಲ್ಲ ಅಂದರೂ ಒಂದು 15ರಿಂದ 20 ನಿಮಿಷದಲ್ಲಿ ಬೇಗನೆ ಆಗೋಗ್ಬಿಡುತ್ತೆ. ಜಸ್ಟ್ ಮನೇಲಿರೋ ಪದಾರ್ಥಗಳನ್ನ ಬಳಸಿ ಮಾಡುವಂಥದ್ದು. ಇಲ್ಲಿಗೆ ಮಿಲ್ಕ್ ಬರ್ಫಿ ರೆಡಿಯಾಗಿದೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ಸ್ಟಾ ಮತ್ತು FBಲಿ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರೆಯಬೇಡಿ. ಇನ್ನೊಂದು ಫುಡ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.